ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಎಟ್ 9. ನಾನು ಸ್ಮಿತಾ ರಂಗನಾಥ್. ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ. ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್. ಕೊನೆಗೂ ಜಾರಿಯಾಯಿತು ಗೃಹಲಕ್ಷ್ಮಿ ಯೋಜನೆ. ರಾಹುಲ್ ಖರ್ಗೆ ಗ್ಯಾರಂಟಿ ಲೋಕಾರ್ಪಣೆ. ಯಜಮಾನಿಯರ ಖಾತೆ ಸೇರಿದ 2,000 ಹಣ. ಲೋಕ ಸಮರಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಬ್ರಹ್ಮಾಸ್ತ್ರ. ಕೇಂದ್ರದ ಯೋಜನೆಗಳು ಪಿಎಂ ದೋಸ್ತ್ಗಳಿಗೆ ಎಂದ ರಾಗ. ನಮೋ ಗ್ಯಾಸ್ ಗಿಫ್ಟ್ಗೆ ಕೈ ನಾಯಕರು ವ್ಯಂಗ್ಯ. ಸಿಡಬ್ಲ್ಯೂಎಂಎ ಆದೇಶಕ್ಕೆ ತಲೆಬಾಗಿದ ರಾಜ್ಯ. ತಮಿಳುನಾಡಿಗೆ ಹೆಚ್ಚುವರಿ ನೀರು ಹರಿಸಿದ ಸರ್ಕಾರ. ಕೆಆರ್ಎಸ್ ಬಳಿ ರೈತ ಸಂಘಟನೆಗಳ ಅಹೋರಾತ್ರಿ ಹೋರಾಟ. ಮಾಜಿ ಸಿಎಂ ಕುಮಾರಸ್ವಾಮಿ ಅಸ್ವಸ್ಥ. ಜಯನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಭಯ ಬೇಡ, ಆರಾಮಾಗಿದ್ದಾರೆ ಅಂತ ವೈದ್ಯರ ಅಭಯ. ಚಂದ್ರಯಾನ 3 ಉದ್ದೇಶ ಸಾಕಾರ. ಶಶಿ ಮೇಲೆ ಪತ್ತೆಯಾಯಿತು ಖನಿಜ ಸಂಪತ್ತಿನ ಭಂಡಾರ. ಇತ್ತ ಸೂರ್ಯಾನ್ವೇಷಣೆಗೆ ಶುರುವಾಗಲಿದೆ ಆದಿತ್ಯನ ಸಂಚಾರ. ಅಂತೂ ಇಂತೂ ರಾಜ್ಯದ ನಾರಿ ಮಣಿಗಳ ಖಾತೆಗಳಿಗೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗಿದೆ. 2,000 ರೂಪಾಯಿ ರೂಪದ ಲಕ್ಷ್ಮಿಯನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಗೃಹಲಕ್ಷ್ಮಿಯರು ಇವತ್ತು ಮೈಸೂರಿನ ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ಜಮಾವಣೆಗೊಂಡಿದ್ರು. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಿಎಂ ಡಿಸಿಎಂ ಸಚಿವೆ ಹೆಬ್ಬಾಳ್ಕರ್ ಮಹಿಳಾ ಮಣಿಗಳ ಕೈಗೆ ಕಾರ್ಡ್ ಕೊಟ್ರು. ಗೃಹಲಕ್ಷ್ಮಿ ಜಾರಿಗಾಗಿ ರೆಡಿಯಾಗಿದ್ದ ಅದ್ಧೂರಿ ವೇದಿಕೆ. ಮೈಸೂರಿನ ರಸ್ತೆಯ ಇಕ್ಕೆಲಗಳಲ್ಲೂ ರಾರಾಜಿಸುತ್ತಿದ್ದ ಕಾಂಗ್ರೆಸ್ ನಾಯಕರ ಬ್ಯಾನರ್, ಬಂಟಿಂಗ್ಸ್, ಕಟೌಟ್ಗಳು. ಸಾಗರದಂತೆ ಗೃಹಲಕ್ಷ್ಮಿಯರ ಸಾಗರ. ವೇದಿಕೆ ಮುಂದೆ ಸಾವಿರಾರು ಮಹಿಳಾ ಮಣಿಗಳಿಂದ ಭರ್ಜರಿ ಡ್ಯಾನ್ಸ್ ಕೂಡ ಜೋರಾಗಿತ್ತು. ಕಾರ್ಯಕ್ರಮದಲ್ಲಿ ಕೂರಲು ಜಾಗವಿಲ್ಲದೆ ಗೇಟಿನ ಹೊರಗೆ ನಿಂತ ಸಾವಿರಾರು ಮಹಿಳೆಯರು. ಗೃಹಲಕ್ಷ್ಮಿ ಕಾರ್ಯಕ್ರಮ ಉದ್ಘಾಟನೆ ಇವತ್ತು ಅಕ್ಷರಶಃ ಜಾತ್ರೆಯಾಗಿತ್ತು. ಕಾರ್ಯಕ್ರಮಕ್ಕೆ ದೆಹಲಿಯಿಂದ ಬಂದ ರಾಹುಲ್ ಗಾಂಧಿಯನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿದ್ರು. ಒಂದೇ ಕಾರಲ್ಲಿ ಹಿಂಬದಿ ಸೀಟಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಖರ್ಗೆನೂ ಬಂದ್ರು. ಕಾರ್ಯಕ್ರಮದ ವೇದಿಕೆಗೆ ಬಂದ ಖರ್ಗೆ, ರಾಹುಲ್, ಡಿಕೆ, ಸಿದ್ದುಗೆ ಅದ್ಧೂರಿ ಸ್ವಾಗತ ಸಿಕ್ತು. ಮೈಸೂರು ಪೇಟ ತುಡಿಸಿ ಚಿತ್ರಕಲೆ ಉಡುಗೊರೆ ಕೊಟ್ಟು ಸತ್ಕರಿಸಿದ ಕಾಂಗ್ರೆಸ್ ನಾಯಕರು ಬಳಿಕ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಆಮೇಲೆ ಖರ್ಗೆ ಬಟನ್ ಒತ್ತುತ್ತಿದ್ದಂತೆ ಗೃಹಲಕ್ಷ್ಮಿಗೆ ಚಾಲನೆ ಸಿಕ್ತು. ಎಲ್ಲರ ಖಾತೆಗೂ ಹಂತ ಹಂತವಾಗಿ ಹಣ ಬೀಳಲು ಶುರುವಾಯಿತು. ವೇದಿಕೆ ಮೇಲೆ 10 ಮಹಿಳೆಯರಿಗೆ ಸಾಂಕೇತಿಕವಾಗಿ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಆದ ಡಿಪಿಟಿ ಕಾರ್ಡ್ಗಳನ್ನು ಕೊಟ್ಟರು. ಮಹತ್ವಾಕಾಂಕ್ಷಿಯ ಗೃಹಲಕ್ಷ್ಮಿ ಯೋಜನೆ ಚಾಲನೆ ಸಿಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರ ಮುಖದಲ್ಲಿ ಏನೋ ಸಾಧಿಸಿದ ಭಾವ, ಮಾತುಗಳಲ್ಲಿ ಹರ್ಷ. ಲೋಕ ಸಮರದ ಮಹತ್ವಾಕಾಂಕ್ಷೆ ಮತ್ತು ಮೋದಿ ಬಿಜೆಪಿ ವಿರುದ್ಧದ ಕಿಡಿ ಕಾಣೋಕ್ ಸಿಕ್ತು. ರಾಜಕೀಯ ಏನಾದ್ರೂ ಇರ್ಲಿ, ನಮ್ಗೆ ನಮ್ಮ ಲಕ್ಷ್ಮಿ ಸಿಕ್ಕಳಲ್ಲ ಅನ್ನೋ ಮಹದಾನಂದ ಮಹಿಳೆಯರಲ್ಲಿ. ಮೈಸೂರಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಯ ಅದ್ಧೂರಿ ಕಾರ್ಯಕ್ರಮ ಹಬ್ಬದಂತೆ ನಡೆದರೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮದಲ್ಲಿ ಹಣ ವರ್ಗಾವಣೆಗೆ ಚಾಲನೆ ಸಿಕ್ತು. ಕಾಂಗ್ರೆಸ್ ಸರ್ಕಾರದ 4ನೇ ಗ್ಯಾರಂಟಿ ಅಧಿಕೃತವಾಗಿ ಜಾರಿಯಾಯಿತು. ವೇದಿಕೆಯಲ್ಲಿ ಮಾತನಾಡಿದ ಘಟಾನುಘಟಿಗಳು ಗೃಹಲಕ್ಷ್ಮಿ ಯೋಜನೆಯನ್ನ ಹೊಗಳಿ ಲೋಕಸಭೆ ಚುನಾವಣೆಗೂ ಮತಬೇಟೆ ಮಾಡಿದ್ರು. ಜೊತೆಗೆ ಬಿಜೆಪಿಯವರ ಕಾಲೆಳೆಯೋದನ್ನು ಮರೆಯಲಿಲ್ಲ. दिल्ली की सरकार जो है वो अरबपतियों के लिए काम करती है. उनके 2-3 मित्र हैं और पूरा का पूरा
जो विकास का काम होता है वो उन्हीं 2-3 लोगों के लिए होता है। कर्नाटक में जो हमारे 5 स्कीम है वो सिर्फ स्कीम नहीं है, वो एक गवर्नेंस के मॉडल है। गरीब लोगों के लिए, चाहे वो किसी भी धर्म का हो, किसी भी जात का हो, कोई भी भाषा बोले, सरकार को सबकी देखभाल करनी चाहिए और कर्नाटक पूरे देश को रास्ता दिखा रहा है। ಮೋದಿ ಅವರು ಶಾ ಅವರು ಹೇಳ್ತಿದ್ರು ये सब बोगस है, ये नहीं कर सकते। ಬಹುಶಃ ಮೋದಿ ಅವರು ಇವತ್ತೇನಾದ್ರೂ ಟಿವಿಯಲ್ಲಿ ನೋಡಿದ್ರೆ ಅಥವಾ ಅವ್ರ ಇಂಟೆಲಿಜೆನ್ಸ್ ದವರು ಅವರಿಗೆ ಈ ಮಾಹಿತಿಯನ್ನ ಕೊಟ್ರೆ ಇವತ್ತು ಅವ್ರ ಕಣ್ಣು ತೆರೆದು ನೋಡಬಹುದು, ಅರೆ ಇದನ್ನು ಪಾಸಿಬಲ್ ಇದೆನಾ? ಆದ್ರೆ ಅವರಿಗೆ ಬೇರೆಯವರು ಮಾಡಿದ ಕೆಲಸವನ್ನ ಅವ್ರು ಎಂದೂ ಒಪ್ಪೋದಿಲ್ಲ. ನಾನೇನ್ ಮಾಡ್ತೀನಿ ಅದೇ ಸರಿ ಅಂತ ಹೇಳಿ ಹೇಳ್ತಕ್ಕಂತ ಅವರ ಪ್ರವೃತ್ತಿ ಇದೆ. ನಮ್ಮ ಪಕ್ಷ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ. ಈಗಲೂ ಕೂಡ ಮುಂದಿನ 5 ವರ್ಷಗಳಲ್ಲಿ ನಾವು ಏನೇನು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೇವೆ ಆ ಎಲ್ಲ ಭರವಸೆಗಳನ್ನು ಕೂಡ 100ಕ್ಕೆ 100 ಈಡೇರಿಸ್ತೇವೆ ಅಂತಕ್ಕಂಥ ವಿಶ್ವಾಸ, ಭರವಸೆ ನಮಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 100 ದಿನದಲ್ಲಿ ಈ 4 ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಎಲ್ಲ ನನ್ನ ತಾಯಂದಿರಿಗೆ ಇವತ್ತು 2,000 ರೂಪಾಯಿ ಅಕೌಂಟ್ಗೆ ಹೋಗುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮವನ್ನು ಇವತ್ತು ನಾವು ನಿರ್ವಹಿಸ್ತಾ ಇದ್ದೇವೆ. ನಿಜವಾಗ್ಲೂ ಬಹಳಷ್ಟು ಖುಷಿ ಆಗುತ್ತೆ. ಸ್ವಾರ್ಥಕತೆ, ಧನ್ಯತಾ ಭಾವನೆ, ಚಾಮುಂಡಿಯ ಸನ್ನಿಧಿಯಲ್ಲಿ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ. ಆರೋಪಗಳು, ಟೀಕೆಗಳಾಗೇ ಉಳಿಯುತ್ತೆ. ಈ ಯೋಜನೆ ನಾನು ನಿಲ್ಲಿಸಕ್ಕಾಗೋದಿಲ್ಲ, ಅವರು ನಿಲ್ಲಿಸಕ್ಕಾಗೋದಿಲ್ಲ. ಇಂಥ ಅತ್ಯುತ್ತಮವಾದಂಥ ಜನಪ್ರಿಯವಾದಂಥ ಯೋಜನೆಗಳನ್ನು 50% ಪಾಪ್ಯುಲೇಷನ್ ಇರುವಂಥ ಮಹಿಳೆಯರ ಯೋಜನೆಗಳನ್ನು ಯಾರು ಕೂಡ ನಿಲ್ಲಿಸುವಂಥ ದುಸ್ಸಾಹಸ ಮಾಡೋದಿಲ್ಲ. ಬರೀ ಇಲೆಕ್ಷನ್ ಗಿಮಿಕ್ಕಿಗೆ ಕಾಂಗ್ರೆಸ್ ಪಕ್ಷ ಈ ಯೋಜನೆ ತಂದಿಲ್ಲ. ಇದು ನಿತ್ಯ ನಿರಂತರವಾಗಿ ಇರುವಂಥ ಯೋಜನೆಗಳು. ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆದ ನಾರಿಯರು ಅಷ್ಟೇ ಫುಲ್ ದಿಲ್ ಖುಷ್ ಆದ್ರು. ಮೈಸೂರಿನಲ್ಲಿ ಅಧಿಕೃತ ಕಾರ್ಯಕ್ರಮ ಆದರೂ ಕೂಡ ರಾಜ್ಯದ ಅನೇಕ ಕಡೆಗಳಲ್ಲೂ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿಕ್ಕೆ ಮತ್ತು ಅದರಲ್ಲಿ ಪಾಲ್ಗೊಳ್ಳೋಕೆ ವೇದಿಕೆಯನ್ನ ಕಲ್ಪಿಸಲಾಗಿತ್ತು. ಬಹುತೇಕ ಕಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾದ್ರೂ ಸಣ್ಣ ಪುಟ್ಟ ಕಿರಿಕ್ಗಳು ಮಾಮೂಲಿ ಅನ್ನೋ ಹಾಗೆ ನಡೀತು. ಎಲ್ಲೆಲ್ಲೇನೇನಾಯ್ತು ಅನ್ನೋದರ ರಿಪೋರ್ಟ್ ನಿಮ್ಮ ಮುಂದೆ. ವಿಶೇಷ ವಿಮಾನಕ್ಕೆ ಕಾದು ಕಾದು ಸುಸ್ತಾದ ರಾಹುಲ್. 1.5 ಗಂಟೆ ಲೇಟ್ ಆಯಿತು ಗೃಹಲಕ್ಷ್ಮಿ ಕಾರ್ಯಕ್ರಮ. ಗೃಹಲಕ್ಷ್ಮಿ ಕಾರ್ಯಕ್ರಮ ಉದ್ಘಾಟನೆಗೆ ಮೊದಲು ದೆಹಲಿಯಿಂದ ಬೆಂಗಳೂರಿಗೆ ಬಂದರು ರಾಹುಲ್ ಗಾಂಧಿ. ಬೆಂಗಳೂರಿನಿಂದ ಮೈಸೂರಿಗೆ ಬರಬೇಕಿದ್ದ ವಿಶೇಷ ವಿಮಾನ ಲೇಟ್ ಆಯಿತು. 11:30ಕ್ಕೆ ಶುರುವಾಗಬೇಕಿದ್ದ ಕಾರ್ಯಕ್ರಮ ಕೊನೆಗೆ ಶುರುವಾಗಿದ್ದು ಮಧ್ಯಾಹ್ನ 1 ಗಂಟೆಗೆ. ಕಾರ್ಯಕ್ರಮಕ್ಕೆ ಬಂದಿದ್ದ ನಾರಿಯರು ಪಾಪ ಕಾದು ಕಾದು ಸುಸ್ತಾದರು. ಕಾರ್ಯಕ್ರಮ ಬಿಟ್ಟು ಊಟಕ್ಕೆ ಹೊರಟ ಲಕ್ಷ್ಮಿಯರು. ಮೈಸೂರಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತಿದ್ದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ವರ್ಚುವಲ್ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಬೇಕಿತ್ತು. ಆದರೆ ಗಣ್ಯರೇ ಲೇಟ್ ಆದರು. ಬಾಗಲಕೋಟೆಯ ಗುಳೇದಗುಡ್ಡದಲ್ಲಿ ಕಾದು ಕಾದು ಸುಸ್ತಾಗಿದ್ದ ಜನ ರಾಹುಲ್ ಗಾಂಧಿ ಭಾಷಣದ ಮಧ್ಯೆ ಎದ್ದು ಊಟಕ್ಕೆ ಹೊರಟರು. ವಿಜಯಪುರದಲ್ಲಿ ಊಟಕ್ಕೆ ಪರದಾಡಿದ ಗೃಹಲಕ್ಷ್ಮಿಯರು. ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಊಟಕ್ಕೆ ಪರದಾಟ ಶುರುವಾಯಿತು. ಯಜಮಾನಿಯರ ಮಧ್ಯೆ ಊಟಕ್ಕಾಗಿ ನೂಕುನುಗ್ಗಲಾಯಿತು. ಪೊಲೀಸರು ಪರದಾಡಬೇಕಾಯಿತು. ಬಾಗಿನಕ್ಕಾಗಿ ಗೃಹಲಕ್ಷ್ಮಿಯರ ಮಧ್ಯೆ ಜೋರು ಫೈಟ್. ರಾಮನಗರದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗೃಹಲಕ್ಷ್ಮಿ ಯೋಜನೆ ಉದ್ಘಾಟನೆ ಆಯಿತು. ಶಾಸಕ ಇಕ್ಬಾಲ್ ಹುಸೇನ್ ನಾರಿಯರಿಗೆ ಬಾಗಿನ ವಿತರಿಸಲು ಮುಂದಾದರು. ಬಾಗಿನ ಪಡೆಯಲು ಮಹಿಳೆಯರ ಮಧ್ಯೆ ತಳ್ಳಾಟ, ನೂಕಾಟವೇ ನಡೆದು ಹೋಯಿತು. ಶಾಸಕರಂತೂ ಸುಸ್ತಾಗಿ ಹೋದ್ರು. ಬೆಂಗಳೂರಿನ ಯಶವಂತಪುರದಲ್ಲಿ ಬಿಜೆಪಿ ಶಾಸಕ ಡಿಕೆಶಿ ಅತ್ಯಾಪ್ತ ಸೋಮಶೇಖರ್ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜಿಸಿದ್ರು. ಸಣ್ಣ ಪುಟ್ಟ ಸಮಸ್ಯೆಗಳು ಬಿಟ್ಟರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಗೃಹಲಕ್ಷ್ಮಿ ಯೋಜನೆಗೆ ಅದ್ದೂರಿ ಚಾಲನೆ ಸಿಕ್ತು. ಇಡೀ ರಾಜ್ಯದಲ್ಲಿ ಒಟ್ಟು 1,11,08,500 ಮಹಿಳೆಯರು ಗೃಹಲಕ್ಷ್ಮಿಗೆ ಅಧಿಕೃತವಾಗಿ ನೋಂದಣಿ ಮಾಡಿಸಿದ್ದಾರೆ. ಎಲ್ಲರ ಖಾತೆಗೂ ಇಂದಿನಿಂದ ಹಣ ಜಮಾವಣೆ ಆಗಲಿದೆ. ಒಟ್ಟು 1,28,00,000 ಮಹಿಳೆಯರಿದ್ದು ಎಲ್ಲರಿಗೂ ಗೃಹಲಕ್ಷ್ಮಿ ಸಿಗಲಿದ್ದು ಪ್ರತಿ ವರ್ಷ 36,000 ಕೋಟಿ ಹಣ ಸಂದಾಯ ಆಗಲಿದೆ. ರಕ್ಷಾ ಬಂಧನದ ಶುಭ ದಿನವೇ ಗೃಹಲಕ್ಷ್ಮಿ ಜಾರಿಯಾಗಿದ್ದು ಮುಂದಿನ 4.5 ವರ್ಷ ನಿರಂತರವಾಗಿ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಹಣ ಸಿಗಲಿದೆ. ಹೀಗೆ ಒಂದೊಂದೇ ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಮಾಡೆಲ್ ಅನ್ನ ರಾಷ್ಟ್ರ ವ್ಯಾಪ್ತಿ ಅನ್ವಯಿಸಿ ಲೋಕ ಸಮರ ಗೆಲ್ಲೋ ಹಾವಣಿಕೆಯಲ್ಲಿ ಇರುವಾಗಲೇ ಅತ್ತ ಮೋದಿ ಸರ್ಕಾರ ಗ್ಯಾಸ್ಗೆ ಸಬ್ಸಿಡಿ ಘೋಷಣೆ ಮಾಡಿದೆ.
ಅವ್ರು ಕೊಟ್ರೆ ಸರಿ, ನಾವು ಕೊಟ್ರೆ ದಿವಾಳಿನಾ? ಬಿಜೆಪಿಗೆ ಭಯ, ಅದಕ್ಕೆ ಗಿಮಿಕ್ ಶುರು ಅಂತ ಕಾಂಗ್ರೆಸ್ ಕಲಿಗಳು ಟೀಕಾ ಪ್ರಹಾರ ಶುರು ಮಾಡಿದ್ದಾರೆ. प्रधानमंत्री मोदी जी ने निर्णय लिया है कि 200 रुपया गैस सिलेंडर के दाम कम किए जाएंगे. ನಿನ್ನೆ ತಾನೇ ಕೇಂದ್ರ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ 200 ರೂಪಾಯಿ ಇಳಿಕೆ ಮಾಡಿತ್ತು. ಉಜ್ವಲ ಸ್ಕೀಮ್ ಇದ್ದವರಿಗೆ 400 ರೂಪಾಯಿಯಷ್ಟು ಕಡಿಮೆ ಮಾಡಿದೆ. ಈ ವಿಷಯವನ್ನ ಖುದ್ದು ಪ್ರಧಾನಿ ಮೋದಿಯವರೇ ಟ್ವೀಟ್ ಮಾಡಿದ್ರು. ರಕ್ಷಾ ಬಂಧನದ ಹಬ್ಬವು ಕುಟುಂಬದಲ್ಲಿ ಸಂತೋಷವನ್ನ ಹೆಚ್ಚಿಸುವ ದಿನವಾಗಿದೆ. ಗ್ಯಾಸ್ ಬೆಲೆಯಲ್ಲಿನ ಇಳಿಕೆಯು ನನ್ನ ಕುಟುಂಬದಲ್ಲಿನ ಸಹೋದರಿಯರ ಸೌಕರ್ಯವನ್ನ ಹೆಚ್ಚಿಸುತ್ತದೆ ಮತ್ತು ಅವರ ಜೀವನವನ್ನ ಸುಲಭಗೊಳಿಸುತ್ತದೆ. ನನ್ನ ಪ್ರತಿಯೊಬ್ಬ ಸಹೋದರಿಯೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಹೀಗೆ ಮೋದಿ ಟ್ವೀಟ್ ಮಾಡಿದ್ರು. ಆದರೆ ಕಾಂಗ್ರೆಸ್ ಉಚಿತ ಕೊಟ್ಟರೆ ಕಿಡಿಕಾರುವ ಮೋದಿಗೆ ಲೋಕಸಭೆ ಎಲೆಕ್ಷನ್ನಲ್ಲಿ ಸೋಲಿನ ಭಯ ಶುರುವಾಗಿದೆ. ಅದಕ್ಕೆ ಸಿಲಿಂಡರ್ ಬೆಲೆ ಇಳಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ನೇರ ಆರೋಪ. ಬರೀ ಆರೋಪ ಅಲ್ಲ, ವಾಗ್ದಾಳಿನೂ ನಡೆದೋಯ್ತು. ಪ್ರೈಮ್ ಮಿನಿಸ್ಟರ್ ಯಾಕೆ 200 ರೂಪಾಯಿ ಸಬ್ಸಿಡಿ ಹೆಣ್ಮಕ್ಳಿಗೆ ಅನೌನ್ಸ್ ಮಾಡಿದ್ರು, ನಾವು 2000 ಮಾಡಿದ್ಮೇಲೆ ಅವ್ರು ಯಾಕೆ 200 ಮಾಡಿದ್ರು, ಅದು ದಿಕ್ಕು ತಪ್ಪಿಲ್ವಾ? ಮಧ್ಯಪ್ರದೇಶ್ ಚೀಫ್ ಮಿನಿಸ್ಟರ್ ಯಾಕೆ 1500 ರೂಪಾಯಿ ಹೆಣ್ಮಕ್ಳಿಗೆ ಅನೌನ್ಸ್ ಮಾಡಿದ್ದಾರೆ? ನಾವು ಮಾಡಿದಾಗ ಮಾತ್ರ ದಿವಾಳಿಗೆ ಹೋಯ್ತದೆ, ಟ್ರ್ಯಾಕ್ ತಪ್ಪೋಯ್ತದೆ. ಅವ್ರು ಮಾಡಿದಾಗ ಅದು ಟ್ರ್ಯಾಕ್ ಕರೆಕ್ಟಾಗಿ ಓಡ್ತಾ ಇರ್ತದ. ಇಲ್ಲಿ ಕರ್ನಾಟಕದಲ್ಲಿ ಧೂಳಿಪಟ ಆದ್ರು, ತಮಿಳುನಾಡಲ್ಲಿ ಧೂಳಿಪಟ ಆದ್ರು, ಮಹಾರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಮ್ಯಾಂಡೇಟ್ ಬಂದಿದೆ, ಆಂಧ್ರನಲ್ಲಿ ಇಲ್ಲ, ತೆಲಂಗಾಣನಲ್ಲಿ ಇಲ್ಲ, ಮೊನ್ನೆ ಇದು ಯಾವುದು ಪಂಜಾಬ್ ಕೂಡ ಅವ್ರು ಕಳ್ಕೊಂಡ್ರು. ಹೀಗೆ ಒಂದೊಂದು ಸ್ಟೇಟ್ ಕಳ್ಕೊತಾ ಇದ್ದಾರೆ. ಸೊ ಆದ್ರಿಂದ ಇವೆಲ್ಲ ಗಿಮಿಕ್ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಚುನಾವಣೆ ಬಂದಿರೋದ್ರಿಂದ ಅದು 200 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಅದಕ್ಕೆ ಜನರು ಅವ್ರನ್ನ ವಿಶ್ವಾಸಕ್ಕೆ ತೊಗೊಳಗಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ತಾರಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಹಿಂಗಾಗಿ ಭಯ ಸ್ಟಾರ್ಟ್ ಆಗಿದೆ. ನಿಜವಾಗ್ಲೂ ನಿಮಗೆ ಅವಾಗ ಮಾಡಲಿಲ್ಲ, ಈ ಚುನಾವಣೆ ಬಂದಿದ್ದು ಮಾಡಿದ್ದಕ್ಕೆ ಜನರಿಗೆ ಗೊತ್ತಾಗಿದೆ. ಈ ಸತಿ ಶಿಕ್ಷೆಯನ್ನು ಕೊಡ್ತಾರೆ. 1200 ರೂಪಾಯಿಗೆ ತೊಗೊಂಡೋಗಿ ನಿಲ್ಲಿಸಿ ಈ ಚುನಾವಣೆ ಸಂದರ್ಭದಲ್ಲಿ ಬರೀ 200 ರೂಪಾಯಿ ಕಡಿಮೆ ಮಾಡೋದು, ಚುನಾವಣೆ ಗಿಮಿಕ್ 200 ರೂಪಾಯಿ, ಇವರು 200 ರೂಪಾಯಿ ಕಡಿಮೆ ಮಾಡೋದು ಹಾಸ್ಯಾಸ್ಪದ. ಸದ್ಯಕ್ಕೆ 5 ಗ್ಯಾರಂಟಿ ಕೊಟ್ಟಿರುವ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆಯಲ್ಲಿ ಯಶಸ್ವಿಯಾಗಿದೆ. ಈಗ ಇದೇ 5 ಗ್ಯಾರಂಟಿಗಳಿಗೆ ಹೊಸ ರೂಪ ಕೊಟ್ಟು ದೇಶಾದ್ಯಂತ ಜಾರಿಗೊಳಿಸಲು ರೆಡಿಯಾಗ್ತಿದೆ. ಇದರ ಮಧ್ಯೆ ಬಿಜೆಪಿಯಿಂದಲೂ ನಾನಾ ಉಚಿತಗಳು, ಗ್ಯಾರಂಟಿಗಳು ಜಾರಿಯಾಗ್ತಿದ್ದು ಮಾಡೆಲ್ ಮಹಾಯುದ್ಧ ಜೋರಾಗ್ತಿದೆ. ಸಚಿವರು ಫೋನ್ ಎತ್ತಲ್ಲ, ಕಡೆಗಣಿಸ್ತಾರೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಆರೋಪ ಮಾಡಿದ್ರು. ಇದೀಗ ಇವರ ಆರೋಪಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಹಿರೇಗಂಗೂರು ಗ್ರಾಮದಲ್ಲಿ ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿ, ರಾಜಕೀಯದಲ್ಲಿ ಒಮ್ಮೆಲೆ ಎಲ್ಲಾ ಮೆಟ್ಲು ಹತ್ತಬೇಡ, ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಹೋಗು ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಚಿವರು ಫೋನ್ ಎತ್ತಲ್ಲ, ಕೈಗೆ ಸಿಗಲ್ಲ ಅಂತ ಹೇಳಿದ್ದೀಯಾ? ಯಾರಿಗೆ ಹೇಳಿದೀಯಾ ಅಂದ್ರೆ ನಿಮಗಲ್ಲ ಅಂತೀಯ. ಮೊದಲು ಜನರ ಸಮಸ್ಯೆಗಳನ್ನ ಅರಿತು ಕೆಲಸ ಮಾಡುವಂತ ವೇದಿಕೆಯಲ್ಲೇ ಎಸ್ ಮಲ್ಲಿಕಾರ್ಜುನ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಸಿಗ್ತಾರೆ ಅಂದರೆ ಅವ್ರಿಗೂ ಪಾಪ ಒಂದೇ ಸರಿ ಸಿಕ್ಕಿರಲ್ಲ. ಅವ್ರು ಪ್ರಚಾರ ಬೇಕಲ್ಲ, ರೇಣುಕಸ್ವಾಮಿ ಅವ್ರಿಗೆ ಪ್ರಚಾರ ಬೇಕು. ಹುಡ್ಕೊಂಡು ಹೋಗ್ತಾರೆ. ಈಗ ಕೆಲಸ ಇಲ್ಲ, ಸೋತಿದ್ದಾರೆ, ಜನ ಸೋಲ್ಸಿ ಮನೆಗೆ ಕಳಿಸಿದ್ದಾರೆ. ಅನಿವಾರ್ಯ ಹುಡುಕಿ ಕಾದು ಭೇಟಿ ಮಾಡಿ ಬರ್ತಾರೆ. ನಾವು ಅದನ್ನ ಅಪಾರ್ಥ ತಿಳ್ಕೊಳ್ಳೋದು ತಪ್ಪು. ಏನಿಲ್ಲ, ಬದುಕುಪಡಿಸಿ ವಿಷಯಕ್ಕೇನೆ ನಾನು ಭೇಟಿ ಮಾಡೋಕ್ಕೆ ಸಂಬಂಧಪಟ್ಟ ಸಚಿವರು ಭೇಟಿ ಮಾಡೋಕ್ಕೆ ಫೋನ್ ಮಾಡಿದೆ, ಫೋನ್ ತೆಗೀಲಿಲ್ಲ. ನಾವು ಹಂಗಂತವ್ರು ಸಿಗಲಿಲ್ಲ ಅಂದರೆ ಈಗ ರೇಣುಕಸ್ವಾಮಿ ಥರ ಹೋಗಿ ಮನೇಲಿ ಕಾಯೋಕ್ಕಾಗಲ್ಲ. ಗಂಟೆಗಟ್ಟಲೆ ದಿನಗಟ್ಟಲೆ ಅಂತ ನಮ್ಮ ಬಸವರಾಜ್ ಯುವಕನದನ್ನ ಭಾಳ ಆಕ್ಟಿವ್ ಅದನ. ಜಲ್ದಿ ದಿಢೀರಂತ ಮೆಟ್ಲ ತಗೋತಾನ, ಒಂದೊಂದೇ ಮೆಟ್ಲ ತಗೋತಾನ. ಒಳ್ಳೆ ರೀತಿಯಿಂದ ಒಳ್ಳೆ ಕೆಲಸವನ್ನು ಮಾಡೋ, ಯಾರನ್ನ ಕೈ ಬಿಡಬೇಡ. ಬಡವ್ರನ್ನ, ಅದರ ಮುಖ್ಯವಾಗಿ ಎಲ್ಲ ಸಮುದಾಯದವ್ರನ್ನ ಜೊತೆಗಿಟ್ಕೊಂಡು ಅದರ ಬಡವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಎಲ್ಲ ಸಂಪೂರ್ಣವಾಗಿ ಜೊತೆಗಿದ್ದು ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾದಾಗ ಒಂದು ಜನಪ್ರತಿನಿಧಿಯಾಗಿ ಅದಕ್ಕೊಂದು ಒಳ್ಳೆ ಒಂದು ಹೆಸರು ಬರ್ತದೆ. ನಾವು ಹೋದಾಗ ಮಂತ್ರಿಗಳು ಕೈಗೆ ಸಿಗಲ್ಲ, ಆದರೆ ವಿರೋಧ ಪಕ್ಷದವರು ಬಂದ್ಬಿಟ್ಟು ಕಂಡಾಗ ಸಿಕ್ಕರು ಅಂತಂದು. ಆಮೇಲೆ ಆಪರೇಷನ್ ಹಸ್ತ ಸದ್ದಿಲ್ಲದೆ ಕೆಲವು ಕಡೆ ನಡೀತಾ ಇದ್ರು, ಆಗಾಗ ಆಪರೇಷನ್ ಆಗ್ತಿದೆ ಅಂತ ಕಾಂಗ್ರೆಸ್ ಸಚಿವರೇ ಹೇಳಿಕೆ ಕೊಟ್ಟು ಸುದ್ದಿ ಮಾಡ್ತಾ ಇದ್ದಾರೆ. ಈ ಸಾಲಿಗೆ ಇವತ್ತಿನ ಸೇರ್ಪಡೆ ಮೀನುಗಾರಿಕೆ ಸಚಿವ ಮಂಕಾಳ್ ವೈದ್ಯ. ಶೀಘ್ರದಲ್ಲೇ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷಕ್ಕೆ ಗೃಹ ಪ್ರವೇಶ ಮಾಡ್ತಾರೆ ಅಂದ್ಬಿಟ್ರು. ಅವರಿಗೆ ಹೇಳ್ಬಿಟ್ಟಿದ್ದೇವೆ, ನೀವು MP ಆಗಬೇಕು, ಮಿನಿಸ್ಟರ್ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆಸೆಯಿಂದ ಬರಬೇಡಿ. ನಿಮ್ಗೆ ಏನೋ ಅಲ್ಲಿ ಕಷ್ಟ ಪಡ್ತಾ ಇದ್ದೀರಿ, ನೀವು ನಿಮ್ಮ ಕಷ್ಟ ನೋಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಬರ್ತೆ ಅನ್ನಲ್ಲಿ ಹೇಳ್ತಾರೆ, ಪಾಪ ಅವ್ರ ಮನೆಗೆ ಅವ್ರು ಬರ್ತಾ ಇದ್ದಾರೆ. ಅವ್ರು ಬರ್ತೆ ಅಂದಾಗ ಬರಬೇಡಿ ಅನ್ನಲ್ಲಿ ದುಡ್ಲಿಕ್ಕೆ ಆಗ್ತದೇನ್ರಿ ಪಾಪ? ಮುಹೂರ್ತ ಅವ್ರು ನೋಡಬೇಕು, ನಾವು ನೋಡೋದಿಲ್ಲ. ನಾವು ಯಾವಾಗಲೂ ಕಾಂಗ್ರೆಸ್ ಬಾಗಿಲ ತೆರ್ಕೊಂಡಿರ್ತಾರೆ, ಯಾರು ಬೇಕಾದರೂ ಬರ್ಬೋದು. ಹೆಬ್ಬಾರ್ ಯಾವಾಗ ಕಾಂಗ್ರೆಸ್ ಸೇರ್ತಾರೋ ಗೊತ್ತಿಲ್ಲ, ಆದರೆ ಆಪರೇಷನ್ ಹಸ್ತದ ಲಿಸ್ಟ್ನಲ್ಲಿರೋ MP ರೇಣುಕಾಚಾರ್ಯ ಇವತ್ತು ಸ್ವಪಕ್ಷದವರ ಮೇಲೇನೆ ಸಿಟ್ಟಾದ್ರು. ನಮ್ಮವರದ್ದು ಸರ್ವಾಧಿಕಾರಿ ಧೋರಣೆ ಅಂತ ಬಿಜೆಪಿಯವರ ಮೇಲೆ ವಾಗ್ದಾಳಿ ನಡೆಸಿದ್ರು.
ಎಲ್ಲ ಒಂದು ಕಡೆ ನಮ್ಮವ್ರು ತಪ್ಪು ಮಾಡಿದರು, ದುರಂಕಾರ ಸರ್ವಾಧಿಕಾರದಿಂದ ಎಲ್ಲವೂ ಆಗ್ಬಿಡುತ್ತೆ ಅಂತ ಭ್ರಮಲೋಕದಲ್ಲಾದರೆ ಈ ರಾಜ್ಯದ ಜನ ತಕ್ಕ ಪಾಠ ಕಲಿಸಿದ್ರೆ ನಮ್ಮ ಪಕ್ಷವನ್ನು ನೋಡಿ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನ ಆಯ್ಕೆ ಮಾಡೋಕ್ಕಲ್ಲ 2 ವರ್ಷ ಆಯ್ತು ಅವರ ಅಧಿಕಾರ ಅವಧಿ ಮುಗಿದು, ಮತ್ತು ಪ್ರತಿಪಕ್ಷ ನಾಯಕರಾಗಿಲ್ಲ. ಇದಕ್ಕೆ ಕಾರಣ ಯಾರು ಕರ್ನಾಟಕದವರೊಬ್ಬರು ದೆಹಲಿಯಲ್ಲಿ ಕುಳಿತು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಕೋಟೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ. ಹಾಗೇ ಆಗಿದೆ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪ್ರಯತ್ನಗಳು. ಬರ ಅಂತ ಗೊತ್ತಿದ್ರೂ ಕೂಡ ಮೌನ. ತಮಿಳುನಾಡು ಸುಪ್ರೀಂ ಕದ ತಟ್ಟಿದ ಮೇಲೂ ಕೂಡ ವಿಳಂಬ. ಪ್ರಾಧಿಕಾರ, ಸಮಿತಿ ಎಲ್ಲಾ ಕಡೆ ಹಿನ್ನಡೆ ಆದ್ಮೇಲೂ ನಾಳೆ ಹೋಗ್ತೀವಿ ನೋಡ್ತೀವಿ ಅನ್ನೋ ಅದೇ ರಾಗ ಅದೇ ತಾಳ. ಸಿಡಬ್ಲ್ಯೂಎಂಎ ಆದೇಶಕ್ಕೆ ತಲೆಬಾಗಿದ ರಾಜ್ಯ ಸರ್ಕಾರ. ತಮಿಳುನಾಡಿನತ್ತ ಹರಿದು ಹೋಗ್ತಿದ್ದಾಳೆ ಕಾವೇರಿ. ಕರುನಾಡಿನ ಕಾವೇರಿ ಕೊಳ್ಳದ ಭಾಗದ ರೈತರ ಪಾಲಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಮತ್ತೊಮ್ಮೆ ಮರಣ ಶಾಸನವಾಗಿದೆ. ನಿನ್ನೆ ದೆಹಲಿಯಲ್ಲಿ ನಡೆದ ಸಿಡಬ್ಲ್ಯೂಎಂಎ ಸಭೆಯ ಆದೇಶದ ಬಳಿಕ ರಾಜ್ಯ ಸರ್ಕಾರ ತಲೆಬಾಗಿದೆ. ಅದರಂತೆ ಇಂದಿನಿಂದ ನಿತ್ಯ 5,000 ಕ್ಯೂಸೆಕ್ ನೀರು ಬಿಡಲು ಆರಂಭಿಸಿದ್ದು ಕಾವೇರಿ ತಮಿಳುನಾಡಿನತ್ತ ಹರಿದು ಹೋಗ್ತಿದ್ದಾಳೆ. 49.45 ಟಿಎಂಸಿ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿ ಸದ್ಯ ಕೇವಲ 24.08 ಟಿಎಂಸಿ ಮಾತ್ರ ನೀರಿದೆ. ಅಲ್ಲದೆ ಒಳಹರಿವು ಅತಿ ಕಡಿಮೆ, ಕೇವಲ 2,300 ಕ್ಯೂಸೆಕ್ ಇದ್ರೆ ಹೊರಹರಿವು 4,448 ಕ್ಯೂಸೆಕ್ಗೆ ಹೆಚ್ಚಳವಾಗಿದೆ. ಸರ್ಕಾರದ ವಿರುದ್ಧ ಸಿಡಿದ ರೈತ ಸಂಘಟನೆಗಳು. ನ್ಯಾಯಾಂಗ ನಿಂದನೆ ಕೇಸಿಗೆ ಹೆದರಿ ನೀರು ಬಿಡಲಾಗ್ತಿದೆ ಅಂತ ರೈತ ಸಂಘಟನೆಗಳು ಸಿಡಿದೆದ್ದಿವೆ. ಹೀಗಾಗಿ ಕೆಆರ್ಎಸ್ನಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇತ್ತ ಸರ್ಕಾರದ ನಿರ್ಧಾರವನ್ನ ಸ್ವಪಕ್ಷೀಯರೇ ವಿರೋಧಿಸಿದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತಿದ್ದಾರೆ. ತಮಿಳುನಾಡಿಗೆ ನೀರು ಬಿಡ್ತಾರೆ ಅಂತ ನಾನು ಖಂಡಿಸ್ತೀನಿ. ನಾನು ಆಡಳಿತ ಪಕ್ಷದ ಶಾಸಕನೇ ಇರಬಹುದು. ನಾನು ರಾತ್ರಿನೂ ಕೂಡ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಬಿಡಬೇಡಿ, ಮಂಡ್ಯದಾಗೆಲ್ಲ ನೀರಿಲ್ಲ ಅಂತೇಳಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ 1 ಇಂಚು ನೀರು ಕೂಡ ಬಿಡಬಾರ್ದು. ನಮ್ಮ ಮಂಡ್ಯದ ಗದ್ದೆಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ. ಈ ಕೂಡಲೇ ತಮಿಳುನಾಡಿಗೆ ಹೋಗ್ತಾರ ನೀರನ್ನು ನಿಲ್ಲಿಸಬೇಕು ಅಂತ ನಾನು ಸರ್ಕಾರನ ಆಗ್ರಹಿಸ್ತೀನಿ. ಸಿಡಬ್ಲ್ಯೂಎಂಎ ವಿರುದ್ಧ ಕಾನೂನು ಸಮರ. ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ನಾಳೆ ಡಿಕೆಶಿ ನೇತೃತ್ವದ ತಂಡ ದೆಹಲಿಗೆ ತೆರಳುತ್ತಿದ್ದು ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರಂತೆ. ದೆಹಲಿಗೆ ಹೋಗ್ತಾ ಇದ್ವಿ. ನಾಳೆ ನಮ್ಮ ವಕೀಲರನ್ನೆಲ್ಲ ಭೇಟಿ ಮಾಡಲಿಕ್ಕೆ ನಮ್ಮ ಟೀಮ್ ಎಲ್ಲ ಹೋಗ್ತಾ ಇದೆ. ಶುಕ್ರವಾರ ಕೇಸ್ ಬರ್ತಾ ಇದೆ. ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸು ಏನು ವಾದ ಮಂಡಿಸ್ಬೇಕು, ಅವರು 20ಕ್ಕೂ ಹೆಚ್ಚು 23-24 ಟಿಎಂಸಿ ಕೇಳಿದ್ರು. ಬ್ಯಾಕ್ ಟು ಬ್ಯಾಕ್ ಫಾರಿನ್ ಟ್ರಿಪ್ಗಳು, ರಾಜಕೀಯ ವಾಕ್ ಸಮರಗಳು, ಪಕ್ಷದ ಆಂತರಿಕ ಚಟುವಟಿಕೆಗಳು, ಬಿಡುವಿಲ್ಲದ ಶೆಡ್ಯೂಲ್ಗಳು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಹೈರಾಣಾಗಿಸ್ತಾ ಬಹುಶಃ ಇರಬಹುದೇನೋ. ಆರೋಗ್ಯ ಸಮಸ್ಯೆಯಿಂದ ಎಚ್ಡಿಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಏನಾಗಿದೆ, ಈಗ ಹೇಗಿದ್ದಾರೆ ಅನ್ನೋದರ ಮಾಹಿತಿ ಹೀಗಿದೆ. ಮಾಜಿ ಸಿಎಂ ಎಚ್ಡಿಕೆಗೆ ಅನಾರೋಗ್ಯ, ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಾಜಿ ಸಿಎಂ ಕುಮಾರಸ್ವಾಮಿ ನಿನ್ನೆ ತಡರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸುಸ್ತು ಮತ್ತು ಆಯಾಸದಿಂದ ಬಳಲುತ್ತಿದ್ದರಿಂದ ಮುಂಜಾನೆ 3:40ಕ್ಕೆ ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಾಕ್ಟರ್ ಪಿ ಸತೀಶ್ ಚಂದ್ರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಜಯನಗರದ ಆಸ್ಪತ್ರೆಗೆ ದಾಖಲಾಗಿದ್ದು ಡಾಕ್ಟರ್ ಪಿ ಸತೀಶ್ ಚಂದ್ರ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ತೀವ್ರ ಆಯಾಸ ಮತ್ತು ಸುಸ್ತಿನಿಂದ ಬಳಲುತ್ತಿದ್ದು ಮುಂಜಾನೆ 3:40ಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೂಡಲೇ ಸೂಕ್ತ ಚಿಕಿತ್ಸೆ ನೀಡಲಾಗಿದೆ. ಚಿಕಿತ್ಸೆಗೆ ಕುಮಾರಸ್ವಾಮಿ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ. ತಜ್ಞ ವೈದ್ಯರು ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ. ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು, ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಅದಕ್ಕೋಸ್ಕರ ಅವ್ರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮ್ಮಿಡಿಯೇಟಾಗಿ ಕೊಟ್ಟಿದ್ದರಿಂದ ಇಮ್ಮಿಡಿಯೇಟಾಗಿ ಅವರು ರಿಕವರ್ ಆಗಿದ್ದಾರೆ. ಅವರ ಬ್ಲಡ್ ಪ್ರೆಷರು ಎಲ್ಲ ಸರಿಯಾಗಿದೆ, ಹಾರ್ಟ್ ಎಲ್ಲ ಸರಿಯಾಗಿದೆ, ಅವರ ಆರೋಗ್ಯ ಎಲ್ಲ ವಿಧದಲ್ಲೂ ಚೇತರಿಸ್ಕೊಂಡು ಅವರು ಚೆನ್ನಾಗಿದ್ದಾರೆ. ಮೈಕೈ ನೋವು, ಸ್ವಲ್ಪ ಫೀವರ್ ಜಾಸ್ತಿ ಆಗಿತ್ತು, ಹಾಗಾಗಿ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ. ಈಗ ಫ್ರೈಡೇ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ. ಆರಾಮಾಗಿದ್ದಾರೆ, ಅವ್ರ ಕಂಡೀಷನ್ ಸ್ಟೇಬಲ್ ಆಗಿದೆ, ಏನು ತೊಂದರೆ ಇಲ್ಲ. ಈ ಮಧ್ಯೆ ಮಾಜಿ ಪ್ರಧಾನಿ ದೇವೇಗೌಡರು, ಸೋದರ ಎಚ್ಡಿ ರಮೇಶ್ ಸೇರಿ ಕುಟುಂಬ ಸದಸ್ಯರು ಆಸ್ಪತ್ರೆಗೆ ತೆರಳಿ ಎಚ್ಡಿಕೆ ಆರೋಗ್ಯ ವಿಚಾರಿಸಿದ್ರು.
ಮೋದಿ ವಿರುದ್ಧ ವಿಪಕ್ಷಗಳ ನಾಯಕರ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಪಾಟ್ನಾ, ಬೆಂಗಳೂರಿನ ಬಳಿಕ ಇದೀಗ ಮುಂಬೈನಲ್ಲಿ 3ನೇ ಸಭೆಗೆ ತಯಾರಿ ನಡೆದಿದೆ. ನಾಳೆ ನಾಡಿದ್ದು ಮುಂಬೈನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಇದಕ್ಕಾಗಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ ಹಾಗೂ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ನಾಯಕರು ವೇದಿಕೆಯನ್ನ ಕಲ್ಪಿಸಿದ್ದಾರೆ. 3ನೇ ಸಭೆಯಲ್ಲಿ ರಾಜ್ಯಗಳಲ್ಲಿ ಸೀಟು ಹಂಚಿಕೆ ಸೂತ್ರದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಅಲ್ಲದೆ ಒಕ್ಕೂಟದ ಲೋಗೋ ಕೂಡ ಅನಾವರಣವಾಗಲಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆ ಬಗ್ಗೆ ಚರ್ಚೆಯಾಗಲಿದೆ. ಇದಕ್ಕಾಗಿ ಮುಂಬೈನಿಂದಲೇ ಮೋದಿ ಸರ್ಕಾರ ಚಲೇ ಜಾವೋ ಘೋಷಣೆ ಬಗ್ಗೆ ನಿರ್ಧಾರ ಆಗಲಿದ್ದು, ಸೋನಿಯಾ, ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆಯಂತೆ. ಮೋದಿ ವಿರುದ್ಧ ತೊಡೆತಟ್ಟಿ ಇಂಡಿಯಾ ಒಕ್ಕೂಟ ಈಗ ಆಲ್ರೆಡಿ 2 ಸಭೆಗಳನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ನಾಳೆ ನಾಡಿದ್ದು ನಡೆಯಲಿರುವ 3ನೇ ಸಭೆಯಲ್ಲಿ ಹಾಗಾದ್ರೆ ಮೋದಿ ಸರ್ಕಾರದ ವಿರುದ್ಧವಾಗಿ ಹಾಗೆ ಮುಂಬರಲಿರುವ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಯಾವೆಲ್ಲ ರೀತಿಯ ರೂಪುರೇಷೆಯನ್ನ ಚರ್ಚೆಗೆ ಒಳಪಡಿಸುವ ಸಾಧ್ಯತೆ ಇದೆ, ಅದಕ್ಕೆ ಸಂಬಂಧಪಟ್ಟ 5 ಪ್ರಮುಖ ಅಜೆಂಡಾಗಳನ್ನ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿನ ಸೀಟು ಹಂಚಿಕೆಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಮಿತ್ರ ಪಕ್ಷಗಳಿಗೆ ಎಷ್ಟೆಷ್ಟು ಸಿಗಬೇಕು ಸೀಟು ಅನ್ನೋದರ ಈ ಹಂಚಿಕೆಯ ಸೂತ್ರದ ಬಗ್ಗೆ ನಾಳೆ ನಾಡಿದ್ದು ನಡೆಯಲಿರುವ ಒಕ್ಕೂಟದ 3ನೇ ಸಭೆಯಲ್ಲಿ ನಿರ್ಧಾರ ಆಗೋ ಸಾಧ್ಯತೆಗಳಿದೆ. ಇನ್ನು ಪ್ರಧಾನಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕೂಡ ಚರ್ಚೆಗಳು ಆಗೋ ಸಾಧ್ಯತೆ. ಈಗ ಆಲ್ರೆಡಿ 3-4 ಹೆಸರುಗಳು ಪ್ರಮುಖವಾಗಿ ಈ ಇಂಡಿಯಾ ಒಕ್ಕೂಟದ ಒಳಗೇನೆ ಕೇಳೋಕ್ ಸಿಗ್ತಾ ಇರೋದ್ರಿಂದ ಯಾರನ್ನ ಅಂತಿಮ ಆಯ್ಕೆ ಅಂತ ಹೇಳಿ ನಾವು ಪರಿಗಣಿಸಬೇಕು ಅನ್ನೋ ನಿಟ್ಟಿನ ಒಂದಷ್ಟು ಪ್ರಮುಖ ಚರ್ಚೆಗಳು ನಾಳಿನ ಸಭೆಯಲ್ಲಿ ನಡೆಯೋ ಸಾಧ್ಯತೆಗಳಿದೆ. ಹಾಗೆ INDA ಒಕ್ಕೂಟದ ಲೋಗೋ ಅನಾವರಣ ಆಗೋ ಸಾಧ್ಯತೆ ಇದೆ. ಟ್ರೈಕಲರ್, ಅಶೋಕ ಚಕ್ರ ಇರೋದಿಲ್ಲ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಆದರೆ ಕೊನೆ ಕ್ಷಣದಲ್ಲಿ ಲೋಗೋ ಬದಲಾವಣೆ ಆಗತ್ತಾ ಅನ್ನೋ ಕುತೂಹಲ ಇದ್ದೇ ಇದೆ. ಹೀಗಾಗಿ ಚುನಾವಣೆವರೆಗೂ ಕೂಡ ಸಲ್ಲುವಂತಹ, ಅದಾದ ಮೇಲೂ ಕೂಡ ಒಗ್ಗುವಂತಹ ಲೋಗೋವನ್ನ ನಾಳೆ ಅನಾವರಣ ಮಾಡುವ ಸಾಧ್ಯತೆ ನಿರೀಕ್ಷೆ ಇದೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮತ್ತಷ್ಟು ತೀಕ್ಷ್ಣಗೊಳಿಸಲಿಕ್ಕೆ, ಪ್ರಖರಗೊಳಿಸಲಿಕ್ಕೆ ಬೇಕಾದ ರೂಪುರೇಷೆಗಳನ್ನ ಕೂಡ ನಾಳಿನ ಒಕ್ಕೂಟದ ಸಭೆಯಲ್ಲಿ ನಿರ್ಧಾರ ಮಾಡೋ ಸಾಧ್ಯತೆಗಳಿದೆ. ಕಡೆಯದಾಗಿ ಮೋದಿ ಸರ್ಕಾರ ಚಲೇ ಜಾವೋ ಅನ್ನೋ ಘೋಷಣೆಯನ್ನ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ, ನಮಗೆ ಗೊತ್ತಿದೆ ಕ್ವಿಟ್ ಇಂಡಿಯಾ ಅನ್ನೋದನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಈ ಇಂಡಿಯಾ ಒಕ್ಕೂಟದ ವಿರುದ್ಧವಾಗಿ ಮೋದಿ ಆದಿಯಾಗಿ ಬಿಜೆಪಿ ನಾಯಕರು ಪದೇ ಪದೇ ಘೋಷಿಸುತ್ತಿದ್ದಾರೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಚಲೇ ಜಾವೋ ಅನ್ನೋ ಘೋಷಣೆಯನ್ನ ಮತ್ತಷ್ಟು ಪ್ರಬಲವಾಗಿ ಹಾಗೆ ಪ್ರಖರವಾಗಿ ಮೊಳಗಿಸುವ ಸಾಧ್ಯತೆ ನಾಳಿನ ಸಭೆಯಲ್ಲಿದೆ. ರಾಜಕೀಯ ಸುದ್ದಿಗಳನ್ನ ಹೊರತುಪಡಿಸಿ ಬೇರೆ ಸುದ್ದಿಗಳ ಕಡೆ ಗಮನ ಕೊಡೋಣ. ಚಂದ್ರಯಾನ 3 ತನ್ನ ಅನ್ವೇಷಣೆಯನ್ನ ಯಶಸ್ವಿಯಾಗಿ ಚಂದ್ರನ ಅಂಗಳದಲ್ಲಿ ಮುಂದುವರೆಸಿದೆ. ಚಂದ್ರನೂರಿನಿಂದ ಭೂಮಿಗೆ ಅಚ್ಚರಿಯ ಮಾಹಿತಿಗಳನ್ನ ರವಾನೆ ಮಾಡ್ತಿದೆ. ಅದರ ಭಾಗವಾಗಿ ಚಂದ್ರನಲ್ಲಿ ಲಭ್ಯವಿರುವ ಅಪಾರ ಖನಿಜ ಸಂಪತ್ತನ್ನ ವಿಕ್ರಮ, ಪ್ರಜ್ಞಾನ್ ಪತ್ತೆ ಹಚ್ಚಿವೆ. ಚಂದ್ರಯಾನ 3 ಉದ್ದೇಶ ಸಾಕಾರ, ಶಶಿಯ ಸಂಪತ್ತು ಪತ್ತೆ ಹಚ್ಚಿದ ರೋವರ್. ಇದೀಗ ಚಂದ್ರಯಾನ 3 ಉದ್ದೇಶವೂ ಬಹುತೇಕ ಈಡೇರಿದೆ. ಚಂದ್ರನಲ್ಲಿ ನೀರಿನ ಅಂಶವಿದೆ ಅಂತ ಈ ಹಿಂದೆ ಜಗತ್ತಿಗೆ ತಿಳಿಸಿದ್ದ ಚಂದ್ರಯಾನ ಇದೀಗ ಚಂದ್ರನಲ್ಲಿರೋ ಖನಿಜ ಸಂಪತ್ತಿನ ಬಗ್ಗೆ ಚಂದ್ರಯಾನ 3ಯಲ್ಲಿ ಪತ್ತೆಯಾಗಿದೆ. ಈ ಬಗ್ಗೆ ಭೂಮಿ ಜೊತೆ ರೋವರ್ ಮಾಹಿತಿ ಹಂಚಿಕೊಂಡಿದೆ. ಚಂದ್ರನಲ್ಲಿ ಯಾವೆಲ್ಲ ಖನಿಜ ಸಂಪತ್ತಿನ ಅಂಶಗಳಿವೆ ಅನ್ನೋದನ್ನ ನೋಡೋದಾದ್ರೆ, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಗಂಧಕ ಪತ್ತೆಯಾಗಿದೆ. ಕ್ಯಾಲ್ಸಿಯಂ, ಕಬ್ಬಿಣ, ಆಮ್ಲಜನಕ ಸಹ ಪತ್ತೆಯಾಗಿದೆ. ಅಲ್ಲದೆ ಅಲ್ಯೂಮಿನಿಯಂ, ಸಲ್ಫರ್, ಕಬ್ಬಿಣ, ಕ್ಯಾಲ್ಸಿಯಂ, ಕ್ರೋಮಿಯಂ, ಟೈಟಾನಿಯಂ ಇರುವುದನ್ನು ಕೂಡ ಪತ್ತೆ ಮಾಡಿದೆ. ಆದರೆ ಜಲಜನಕ ಇದೆಯೇ ಎಂಬುದರ ಬಗ್ಗೆ ಅನ್ವೇಷಣೆ ಮುಂದುವರಿಸಿದೆ. ವಿಕ್ರಮ್ ಲ್ಯಾಂಡರ್ ಫೋಟೋ ಕ್ಲಿಕ್ಕಿಸಿದ ಪ್ರಜ್ಞಾನ್. ದಿನನಿತ್ಯ ಅದ್ಭುತ ಮಾಹಿತಿಗಳನ್ನು ಭೂಮಿಗೆ ಕಳಿಸುತ್ತಿದೆ ಪ್ರಜ್ಞಾನ್ ರೋವರ್. ಈ ಮಧ್ಯೆ ವಿಕ್ರಮ್ ಲ್ಯಾಂಡರ್ನ ಫೋಟೋವನ್ನ ನೇವಿಗೇಷನ್ ಕ್ಯಾಮೆರಾ ಮೂಲಕ ಪ್ರಜ್ಞಾನ್ ರೋವರ್ ಕ್ಲಿಕ್ಕಿಸಿ ಭೂಮಿಗೆ ಕಳಿಸಿದೆ. ಒಟ್ಟು 14 ದಿನಗಳಲ್ಲಿ ಪ್ರಜ್ಞಾನ್ ಆಯುಷ್ಯ ಇನ್ನೂ 7 ದಿನಗಳು ಮಾತ್ರ ಉಳಿದಿದೆ. ಚಂದ್ರನನ್ನ ಪರೀಕ್ಷಿಸ್ತಾ ಇರುವ ಭಾರತದ ಹೆಮ್ಮೆಯ ಇಸ್ರೋ ಇದೀಗ ಸೂರ್ಯನ ಮೇಲೂ ಕಣ್ಣಿಡೋದಕ್ಕೆ ಸಿದ್ಧವಾಗ್ತಾ ಇದೆ. ಸೂರ್ಯನ ಸುತ್ತು ಹಾಕೋಕೆ ಭೂಮಿಯಿಂದ ಉಪಗ್ರಹ ಹೊತ್ತ ರಾಕೆಟ್ ಉಡಾವಣೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಚಂದ್ರಯಾನ 3 ಬಳಿಕ ಸೂರ್ಯಾನ್ವೇಷಣೆ. ಆದಿತ್ಯ L1 ಉಡಾವಣೆಗೆ ಕೌಂಟ್ ಡೌನ್. ಸೂರ್ಯನ ಬಾಹ್ಯ ವಾತಾವರಣ ಅಧ್ಯಯನಕ್ಕಾಗಿ ಇಸ್ರೋ ಅಂತಿಮ ಸಿದ್ಧತೆಯಲ್ಲಿದೆ. ಸೆಪ್ಟೆಂಬರ್ 2ರಂದು ಬೆಳಿಗ್ಗೆ 11:50ಕ್ಕೆ ಆದಿತ್ಯ L1 ಬಾಹ್ಯಾಕಾಶ ನೌಕೆ ಉಡ್ಡಯನಕ್ಕೆ ಆಂಧ್ರದ ಶ್ರೀಹರಿಕೋಟದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಸ್ರೋದ PSLV C-57 ರಾಕೆಟ್ ಉಪಗ್ರಹವನ್ನ ಹೊತ್ತೊಯ್ಯಲಿದೆ. ಆದಿತ್ಯ L1 ಸೂರ್ಯನ ಬಾಹ್ಯ ವಾತಾವರಣದ ಅಧ್ಯಯನ ಮಾಡಲಿದ್ದು L1 ಪ್ರದೇಶದಲ್ಲಿ ಉಪಗ್ರಹ ಇರಿಸಿ ಸಂಶೋಧನೆ ನಡೆಸಲಿದೆ.
L1 ಕೇಂದ್ರ ಸೂರ್ಯ ಭೂಮಿ ಗುರುತ್ವ ಬಲ ಸಮಾನ ಕೇಂದ್ರವಾಗಿದ್ದು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿದ್ದುಕೊಂಡೇ ಸೂರ್ಯನ ಅತಿ ನೇರಳೆ ಕಿರಣಗಳ ಅಧ್ಯಯನ ನಡೆಸಲಿದೆ. ಈಗ ಆದಿತ್ಯಕ್ಕೆ ಇದು ಚಂದ್ರನ ಮೇಲೆ ಇಳಿದಷ್ಟು ರೋಚಕತೆ ಇಲ್ಲದೆ ಇರಬಹುದು. ಆದರೆ ಇಲ್ಲಿಂದ ಹೊರಟ ಮೇಲೆ 15 ಲಕ್ಷ ಕಿಲೋಮೀಟರ್ ದೂರಕ್ಕೆ ಹೋಗಿ ಅದರಿಂದ ಮುಂದಕ್ಕೆ ಹೋಗದಂಗೆ ಸುಮಾರು ಅದನ್ನು ಕೇಂದ್ರವಾಗಿರಿಸಿಕೊಂಡು 6 ಲಕ್ಷ ಕಿಲೋಮೀಟರ್ ಪರಿಧಿಯನ್ನು ನಾವು ಸುತ್ತವಂಗೆ ಮಾಡೋದಿದೆಯಲ್ಲ, ಅದು ಮಿಷನ್ ಮಟ್ಟಿಗೆ ಅಂದರೆ ಯಾನದ ಮಟ್ಟಿಗೆ ಅದೊಂದು ಸವಾಲು. ಅಣ್ಣ ತಂಗಿಯರ ಬಾಂಧವ್ಯವನ್ನ ಮತ್ತಷ್ಟು ಬೆಸೆಯೋ ಸಂಭ್ರಮದ ದಿನ ರಕ್ಷಾ ಬಂಧನದ ಈ ಹಬ್ಬ. ಇವತ್ತು ಪ್ರಧಾನಿ ಮೋದಿ ಆದಿಯಾಗಿ ದೇಶದಾದ್ಯಂತ ಹಬ್ಬವನ್ನ ಸಡಗರದಿಂದ ಆಚರಿಸಲಾಗಿದೆ. ಹಬ್ಬದ ಸಂಭ್ರಮದ ಕೆಲ ವಿಶೇಷ ಕ್ಷಣಗಳ ಝಲಕ್ ನಿಮ್ಮ ಮುಂದೆ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಶಾಲಾ ಮಕ್ಕಳ ಜೊತೆ ರಕ್ಷಾ ಬಂಧನ ಆಚರಿಸಿದ್ರು. ಶಾಲಾ ಬಾಲಕಿಯರು, ಪುಟ್ಟ ಮಕ್ಕಳು ಮೋದಿ ಅವರಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದ್ರು. ಪ್ರತಿ ವರ್ಷದಂತೆ ಈ ಸಲಾನು ರಕ್ಷಾ ಬಂಧನಕ್ಕೆ ಪ್ರಧಾನಿ ಮೋದಿ ಅವರ ಅಪ್ಪಟ ಭಕ್ತೆ ಪಾಕಿಸ್ತಾನ ಸಹೋದರಿ ಖಮರ್ ಮೊಹಿನ್ಸಿನ್ ಶೇಖ್ ಕೂಡ ದೆಹಲಿಗೆ ಬಂದು ರಾಖಿ ಕಟ್ಟಿ ಕೃಷಿಗೆ ಸಂಬಂಧಪಟ್ಟ ಪುಸ್ತಕವನ್ನ ಪ್ರಧಾನಿಗೆ ಉಡುಗೊರೆ ಕೊಟ್ರು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಶಾಲಾ ಮಕ್ಕಳು ರಾಖಿ ಕಟ್ಟಿ ಶುಭ ಕೋರಿದ್ರು. ಯೋಗಿ ಆದಿತ್ಯನಾಥ್ ಮಕ್ಕಳಿಗೆ ವಿಶೇಷ ಉಡುಗೊರೆ ಕೊಟ್ಟು ಆಶೀರ್ವದಿಸಿದ್ರು. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಸೈನಿಕರಿಗೆ ಯುವತಿಯರು ಮಕ್ಕಳು ರಾಖಿ ಕಟ್ಟಿದ್ರೆ, ಜಮ್ಮು ಕಾಶ್ಮೀರದ ಉರಿಯಲ್ಲಿ ಸೈನಿಕರು ಸಹೋದರತೆಗೆ ಸಾಕ್ಷಿಯಾದ್ರು. ಶತ್ರುಗಳ ಗುಂಡಿನ ಸದ್ದಿಗೆ ಬೆಚ್ಚಿ ಬೀಳ್ತಿದ್ದವರು ಈಗ ಭಯವಿಲ್ಲದೆ ಓಡಾಡ್ತಿರೋದಕ್ಕೆ ನೀವೇ ಕಾರಣ ಅಂತ ರಕ್ಷಾ ಬಂಧನದಲ್ಲಿ ಸೈನಿಕರ ಮನಸ್ಸನ್ನ ಬಂಧಿಸಿದ್ರು. ಆರ್ಥಿಕವಾಗಿ ದಿವಾಳಿ ಎದ್ದಿರೋ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗಿದೆ. ಹಣವಿಲ್ಲದೆ ಸರ್ಕಾರವೇ ಪರದಾಡ್ತಾ ಇದ್ದು ಈಗ ಜನರ ಬಳಿಯೇ ಸರ್ಕಾರ ಹಣ ವಸೂಲಿಗೆ ನಿಂತಿದೆ. ಅಷ್ಟಕ್ಕೂ ಆ ದೇಶದಲ್ಲಿ ಏನಾಗ್ತಿದೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಪಾಕಿಸ್ತಾನ ಜನರಿಗೆ ವಿದ್ಯುತ್ ಬರೆ, ಬಿಲ್ ಮೇಲೆ 48% ತೆರಿಗೆ. ಭಯೋತ್ಪಾದನೆ ಹಾಗೂ ಭ್ರಷ್ಟಾಚಾರದ ಕೂಪದ ಪಾಕಿಸ್ತಾನದಲ್ಲಿ ಜನಜೀವನ ಮಾಡುವುದೇ ಕಷ್ಟ. ಹಣದುಬ್ಬರದಿಂದ ತತ್ತರಿಸಿ ಹೋಗಿರೋ ಪಾಕ್ನಲ್ಲಿ ಈಗ ಜನಸಾಮಾನ್ಯರು ಜೀವನ ಮಾಡುವುದೇ ಕಷ್ಟವಾಗಿದೆ. ಪಿಒಕೆ ಭಾಗದಲ್ಲಿ ವಿದ್ಯುತ್ ಮೇಲಿನ ತೆರಿಗೆಯನ್ನ 48% ಹೆಚ್ಚಳ ಮಾಡಿದ್ದು ಜನ ಬೀದಿಗಿಳಿದಿದ್ದಾರೆ. ಹಲವೆಡೆ ಜನ ಪ್ರತಿಭಟನೆಗಿಳಿದಿದ್ದು ಹಿಂಸಾಚಾರಕ್ಕೆ ತಿರುಗಿದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಬಿಲ್ ಕಟ್ಟಲ್ಲ ಅಂತ ಜನ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಮಸೀದಿಗಳಲ್ಲಿ ಮೈಕ್ ಮೂಲಕ ಬಿಲ್ ಕಟ್ಟದಂತೆ ಅನೌನ್ಸ್ ಮಾಡುತ್ತಿದ್ದಾರೆ. ಐಎಂಎಫ್ನಿಂದ ಹಣಕಾಸು ನೆರವು ಸ್ಥಗಿತಗೊಳಿಸಲಾಗಿದೆ. ಬರ್ತಿದ್ದ $3 ಶತಕೋಟಿ ಹಣಕಾಸು ನೆರವನ್ನ ಐಎಂಎಫ್ ನಿಲ್ಲಿಸಿದ್ದಲ್ಲದೆ ಹಣಕಾಸು ವಿಚಾರದಲ್ಲಿ ಹಲವು ಕಠಿಣ ಷರತ್ತು ವಿಧಿಸಿದೆ. ಹೀಗಾಗಿ ಹಣಕಾಸು ಹೊಂದಾಣಿಕೆಗಾಗಿ ತೆರಿಗೆ ಹೆಚ್ಚಳ ಮಾಡಿದೆ. ವಿದ್ಯುತ್ ಮಾತ್ರವಲ್ಲದೆ ಇತರೆ ತೆರಿಗೆ ಕೂಡ ಹೆಚ್ಚಳ ಮಾಡಲಾಗಿದೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಬಿಬಿಎಂಪಿ ಕಟ್ಟಡದ ಕಚೇರಿಯಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಿಸದೆ ಎಂಜಿನಿಯರ್ ಶಿವಕುಮಾರ್ ಮೃತಪಟ್ಟಿದ್ದಾರೆ. ಆಗಸ್ಟ್ 11ರಂದು ಕ್ವಾಲಿಟಿ ಕಂಟ್ರೋಲ್ ರೂಮ್ನಲ್ಲಿ ಬೆಂಕಿ ಅವಘಡ ನಡೆದಿತ್ತು. ಘಟನೆಯಲ್ಲಿ 9 ಜನ ಗಾಯಗೊಂಡಿದ್ರು. ಶಿವಕುಮಾರ್ ಕೂಡ ತೀವ್ರತರವಾದ ಗಾಯಕ್ಕೆ ಒಳಗಾಗಿದ್ರು, ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಶಿವಕುಮಾರ್ ಸಾವನ್ನಪ್ಪಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನುಳಿದ 8 ಜನರಿಗೆ ಚಿಕಿತ್ಸೆ ಮುಂದುವರೆದಿದೆ. ನೂತನವಾಗಿ ನಿರ್ಮಾಣವಾಗಿರುವ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನಾಳೆಯಿಂದ ವಿಮಾನ ಸಂಚಾರ ಶುರುವಾಗಲಿದೆ. ಇಂಡಿಗೋ ಸಂಸ್ಥೆಯ ವಿಮಾನ ಬೆಳಗ್ಗೆ 9:50ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟು 11:05ಕ್ಕೆ ಶಿವಮೊಗ್ಗ ತಲುಪಲಿದೆ. ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೂ ಪ್ರತಿಭಟನೆ ಕಿಚ್ಚು ವ್ಯಾಪಿಸಿದ್ದು ಬೆಳಗಾವಿಯಲ್ಲಿ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಾನು ಇಸ್ರೋ ವಿಜ್ಞಾನಿ ಚಂದ್ರಯಾನ 3 ಮಿಷನ್ನ ಲ್ಯಾಂಡರ್ ಮಾಡ್ಯೂಲ್ ವಿನ್ಯಾಸ ನಾನೇ ಮಾಡಿದ್ದು ಹೀಗಂತ ಹೇಳಿಕೊಂಡು ಎಲ್ಲರನ್ನ ಯಾಮಾರಿಸಿದ್ದ ಖಾಸಗಿ ಶಾಲೆಯ ಶಿಕ್ಷಕ ಪೊಲೀಸರ ಅತಿಥಿಯಾಗಿದ್ದಾನೆ. ಗುಜರಾತ್ನ ಸೂರತ್ನಲ್ಲಿ ಆರೋಪಿ ಮಿತುಲ್ ತ್ರಿವೇದಿಯನ್ನ ಅರೆಸ್ಟ್ ಮಾಡಲಾಗಿದೆ.
ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ರೋಚಕ ಹೋರಾಟ ನಡೆಸಿ ರನ್ನರ್ ಅಪ್ ಆದ ಪ್ರಜ್ಞಾನಂದ ಭಾರತಕ್ಕೆ ವಾಪಸ್ಸಾದರೂ ಚೆನ್ನೈನಲ್ಲಿ ಪ್ರಜ್ಞಾನಂದರಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಕಿಕ್ಕಿರಿದು ಸೇರಿದ್ದ ಜನರನ್ನ ನೋಡಿ ಒಂದು ಕ್ಷಣ ನಿಬ್ಬೆರಗಾದ್ರು ಪ್ರಜ್ಞಾನಂದ. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನಕ್ಕೆ ನಟ ಶಾರುಖ್ ಖಾನ್ ಭೇಟಿ ಕೊಟ್ಟಿದ್ರು. ಜನಸಾಮಾನ್ಯರೊಂದಿಗೆ ದೇವಿ ದರ್ಶನವನ್ನ ಪಡೆದುಕೊಂಡ್ರು. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.